ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿ ನಾಯಕರು ನಡೆಸ್ತಾ ಇರುವಂತ ಈ ಹೋರಾಟ ವಿಧಾನಸಭೆಯಲ್ಲಿ ನಿಲ್ತಾ ಇಲ್ಲ. ಸದನದ ಬಾವಿಗಿಳಿದು ಬಿಜೆಪಿಯ ಶಾಸಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನಿಲ್ತಾ ಇಲ್ಲ ಬಿಜೆಪಿಯ ಹೋರಾಟ. ಸದನದ ಬಾವಿಗಿಳಿದು ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಯಾವ್ಯಾವುದಕ್ಕೋ ಸತ್ಯಶೋಧನಾ ಸಮಿತಿ ಮಾಡ್ತಾರೆ. ನಾಗೇಂದ್ರ ಅವರ ವಿಚಾರಕ್ಕೆ ಯಾಕೆ ಸತ್ಯಶೋಧನಾ ತಂಡವನ್ನ ಮಾಡಿಲ್ಲ? ಕಾಂಗ್ರೆಸ್ಗೆ ಸತ್ಯ ಬೇಕಾಗಿಲ್ಲ ಅಂತ ಗುಡುಗಿದ್ದಾರೆ ಆರ್ ಅಶೋಕ್. ಒಬ್ಬ ನಾಗೇಂದ್ರನಿಗಾಗಿ ಸದನ ಮತ್ತು ಹಣ ಹಾಳು ಮಾಡ್ತಾ ಇದ್ದಾರೆ. ಕ್ಲೀನ್ ಚಿಟ್ ನಾರಾಯಣಸ್ವಾಮಿ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಅಣ್ಣ ಅವರು ನನ್ನನ್ನ ಸಚಿವನನ್ನಾಗಿ ಮಾಡಲ್ಲ ಅಂತೇಳಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಡಿಕೆಶಿ ಸರ್ಕಾರ ಭ್ರಷ್ಟರಿಗೆ ಅಧಿಕಾರವನ್ನ ಕೊಟ್ಟಿದೆ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಕೊಡ್ಲೇಬೇಕು, ರಾಜೀನಾಮೆ ಕೊಡ್ಲೇಬೇಕು ಹೀಗಂತ ಸದನದಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನ ನಾಯಕರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ವಿಪಕ್ಷಗಳು ಧರಣಿಯನ್ನ ಮಾಡ್ತಾ ಇದ್ದಾವೆ. ಪಾರ್ಟಿ ತನಿಖೆ ಮಾಡ್ತಾ ಇಲ್ಲ, ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮಾತ್ರ ತನಿಖೆ ಮಾಡ್ತಾ ಇಲ್ಲ. ದುರಸ್ತಿಯಿಂದ ಅವರೆಲ್ಲದಕ್ಕೂ ತನಿಖಾ ಆಯೋಗ ಮಾಡಿದ್ರು. ಈ ದುರಸ್ತಿಯಿಂದ ಸತ್ಯಶೋಧನಾ ಸಮಿತಿ ಮಾಡಿದ್ರು. ಬಿಡದಿಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಇದಕ್ಕಾಗಿ ನಾಗೇಂದ್ರ ಯಾಕೆ ಸತ್ಯಶೋಧನಾ ಸಮಿತಿ ಇಲ್ಲ? ಈಗಾಗಲೇ ಪ್ರತಿ ಘಟಕಗಳಿಗೆ 3,000 ಸತ್ಯ ಇದ್ರೆ ಯಾಕೆ ಮಾಡ್ತಾ ಇಲ್ಲ? ರಿಪೇರಿಗಾಗಿ ದುರಸ್ತಿಗಾಗಿ ಸತ್ಯ ಬೇಕಾಗಿಲ್ಲ ಇವರಿಗೆ. ಕಾಂಗ್ರೆಸ್ ಪಾರ್ಟಿಗೆ ಸತ್ಯ ಬೇಕಾಗಿಲ್ಲ, ನ್ಯಾಯ ಬೇಕಾಗಿಲ್ಲ. ಹೊರತುಪಡಿಸಿ ಒಬ್ಬ ನಾಗೇಂದ್ರಗೋಸ್ಕರ ಇಷ್ಟೊಂದು ಸದನದ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ನಾಗೇಂದ್ರಗೋಸ್ಕರ ಕೇಳಿದಾಗ ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು, ಮೇಡೋ ಮಂತ್ರಿ ಆಗ್ಬೇಕು. ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ನಮ್ಮ ಹೋರಾಟ ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಟ್ಯಾಲೆಂಟ್ ಐತೆ, ಎಫಿಷಿಯನ್ಸಿ ಐತೆ. ಕ್ಲೀನ್ ಚಿಟ್ ನಾರಾಯಣ ಸ್ವಾಮಿ ಅವೆಲ್ಲವನ್ನು ನೀನಪ್ಪ ದಲಿತನ ಎಲ್ಲ ಅಂತ ಕಾಂಗ್ರೆಸ್ ಹೇಳು. ಕಾಂಗ್ರೆಸ್ ದಲಿತದಿಂದ ತೆಗೆದುಬಿಟ್ಟ, ದಲಿತ ಅಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಾರೆ ಕಾಂಗ್ರೆಸ್ ಅವರು. ನಾರಾಯಣ ಸ್ವಾಮಿ ಅನ್ಯಾಯ ಸಹಿಸ್ಕೋಬೇಡಿ. ಮಾನ್ಯ ಅಧ್ಯಕ್ಷರೇ, 3 ಲಕ್ಷ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಶ್ರೇಣಿಯಲ್ಲಿ ದಲಿತರ ಹಣ ತಿಂದಿರಿ, ಅವ್ರಿವ್ರದೆಲ್ಲ ದಲಿತರ ಹಣ ತಿಂದಿರಿ ಸರ್ಕಾರದವರು. ಅದಕ್ಕೆ ನೀವು ಉತ್ತರ ಕೊಡಬೇಕಾಗೈತಿ. ಇಂದು ಕೊಟ್ಟಿದ್ದೀರಿ, ಏನ್ ಮಾಡಿದ್ದೀರಿ? ನೈತಿಕ ಹೊಣೆಗಾರಿಕೆ ಕೊಟ್ರಿ. ಯಾಕಂದ್ರೆ ಬಾಬಾ ಬಡವರಿಗೆ ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನ 7 ಕೋಟಿ ಕನ್ನಡಿಗರಿಗೆ ಸೇರ್ಬೇಕಾಗಿದೆ. ಪಾಲನೆ ಮಾಡಬೇಕಾಗಿರೋರು ಅವರು. ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾಯ್ತು. ಇದೆಲ್ಲ ಸರ್ಕಾರ ಹಠ ಹಿಡ್ಕೊಂಡು ಮೊಂಡುತನ ಮಾಡ್ತಾ ಇದ್ದಾರೆ. ಸರ್ಕಾರ ಹಠ ದುರ್ಯೋಧನ ಅಪರಾಧಾರ, ದುರ್ಯೋಧನ ಶಾಸನ ತರ ಕಾರ್ಯಕಲಾಪಗಳ ಪಟ್ಟಿ ಈ ಸರ್ಕಾರಕ್ಕೆ ಗೌರವ ಎಲ್ಲ ಚರ್ಚೆ ಮಾಡಬೇಕಾಯ್ತು. ಚರ್ಚೆ ಮಾಡಿ ಸದನ ಸರಿಯಾಗಿಲ್ಲ, ಆರ್ಡರ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತರುವಂತದ್ದು, ಇದು ಕಳ್ತನದಲ್ಲಿ ಜಾರಿಗೆ ತರ್ತಾ ಇದ್ದಾರೆ, ಮೋಸದಿಂದ ಜಾರಿಗೆ ತರ್ತಾ ಇದ್ದಾರೆ. ಇದು ಸಂವಿಧಾನದ ವಿರೋಧಿ, ಸಂವಿಧಾನವನ್ನ ಗಾಳಿಗೆ ತೂರಿದ್ದಾರೆ. ಇದು ಸಂವಿಧಾನವನ್ನು ಅಪಚಾರ ಮಾಡ್ತಾ ಇದ್ದಾರೆ. ಚರ್ಚೆ ಆಗಬೇಕಾಯಿತು. ಇಡಿ ತನಿಖೆ ನಡೀತಾ ಇದ್ದಾವೆ. ಕಾಂಗ್ರೆಸ್ ಪಾರ್ಟಿ ತನಿಖೆ ಮಾಡ್ತಾ ಇಲ್ಲ, ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮಾತ್ರ ತನಿಖೆ ಮಾಡ್ತಾ ಇಲ್ಲ. ದುರಸ್ತಿಯಿಂದ ಅವರೆಲ್ಲದಕ್ಕೂ ಬಿಡದಿಗೆಲ್ಲ ಒಂದು ತನಿಖಾ ಆಯೋಗ ಮಾಡಿದ್ರು. ಈ ದುರಸ್ತಿಯಿಂದ ಸತ್ಯಶೋಧನಾ ಸಮಿತಿ ಮಾಡಿದ್ರು. ಬಿಡದಿಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿದ್ರು. ಇದಕ್ಕಾಗಿ ನಾಗೇಂದ್ರ ಯಾಕೆ ಸತ್ಯಶೋಧನಾ ಸಮಿತಿ ಇಲ್ಲ? ಈಗಾಗಲೇ ಪ್ರತಿ ಘಟಕಗಳಿಗೆ 3,000 ಸತ್ಯ ಇದ್ರೆ ಯಾಕೆ ಮಾಡ್ತಾ ಇಲ್ಲ? ರಿಪೇರಿಗಾಗಿ ದುರಸ್ತಿಗಾಗಿ ಸತ್ಯ ಬೇಕಾಗಿಲ್ಲ ಇವರಿಗೆ. ಕಾಂಗ್ರೆಸ್ ಪಾರ್ಟಿಗೆ ಸತ್ಯ ಬೇಕಾಗಿಲ್ಲ, ನ್ಯಾಯ ಬೇಕಾಗಿಲ್ಲ. ಹೊರತುಪಡಿಸಿ ಒಬ್ಬ ನಾಗೇಂದ್ರಗೋಸ್ಕರ ಇಷ್ಟೊಂದು ಸದನದ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ನಾಗೇಂದ್ರಗೋಸ್ಕರ ಕೇಳಿದಾಗ ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು, ಮೇಡೋ
ಮಂತ್ರಿ ಆಗ್ಬೇಕು ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಅದಕ್ಕೆ ನಮ್ಮ ಹೋರಾಟ. ಅವ್ರು ಮಾಡಿದ್ರೆ ನಾರಾಯಣ ಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ಮಾಡಲ್ಲ ಟ್ಯಾಲೆಂಟ್ ಐತೆ ಎಫಿಷಿಯನ್ಸಿ ಐತೆ. ಬೇರೆ ದಲಿತರಿಗೆ ಅವಕಾಶ ಕೊಡಿ. ಕ್ಲೀನ್ ಚೀಟ್ ಕುಂತೀರಿ ನಾರಾಯಣ ಸ್ವಾಮಿ. ಬೇರೆ ದಲಿತರಿಗೆ ಅವಕಾಶ ಕೊಡಿ. ಅವೆಲ್ಲವನ್ನು